ಅತ್ತೆ ನೀವ್ಯಾಕೆ ಪಾತ್ರೆ ತೊಳಿತಿದ್ದೀರಾ? ನೀವು ನನ್ನನ್ನು ಮಗ್ಳಂತ ಅನ್ಕೊಂಡಿಲ್ವಾ? ನಾನು ತೊಳಿತೀನಿ ಬಿಡಿ. ನೀನು ತಿಂಡಿ ತಿಂತಿದ್ದೆಲ್ಲ ತಿನ್ನು. ಅತ್ತೆ ನನ್ಗೇನು ಹೊಟ್ಟೆ ಹಸ್ವಾಗಿಲ್ಲ, ನಾನು ಆಮೇಲೆ ತಿಂತೀನಿ. ನೀವು ಈ ಕಡೆ ಬನ್ನಿ, ನಾನು ಪಾತ್ರೆ ತೊಳಿತೀನಿ. ರೀ ಅತ್ತೆ, ನಿಮ್ಮ ಮಗಳು ಮತ್ತೆ ಅಳಿಯ ಬರ್ತಿದ್ದಾರಾ? ಅವ್ರ ಮಕ್ಕಳು ಕೂಡ ಬರ್ತಿದ್ದಾರಾ? ಸರಿ, ಹಾಗಾದ್ರೆ ನಾನು ಅವರಿಗೋಸ್ಕರ ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ಎಲ್ಲ ಮಾಡ್ತೀನಿ. ಅವ್ರು ಆಟಾಡ್ಕೊಂಡು ತಿಂತಾರೆ. ರೀ ರೀ ಏನ್ರಿ, ಅಡುಗೆ ರೆಡಿ ಆಗಿದೆ, ಊಟಕ್ಕೆ ಬನ್ನಿ. ಬಿಸಿ ಬಿಸಿದು ಹಾಕೊಡ್ತೀನಿ. ಅದು ನನ್ನ ವಾಯ್ಸ್ ಇರೋದೇ ಹಿಂಗೆ, ಜೋರಾಗಿ ಮಾತಾಡಕ್ ಬರಲ್ಲ ನನಗೆ. ಅದ್ರದ್ದು ಏನ್ರಿ ನಿಮ್ದು? ಅವ್ರ ಮನೇಲೇ ಇದ್ದಾರೆ. ಮಾವ, ಕಾಫಿನಾ ತಗೋಬರ್ತೀನಿ ಈಗ. ಶುರುವಾಯ್ತು ನೋಡು ನಿಮ್ಮ ಅಮ್ಮಂದು. ಊಟ ಕುತ್ಕೊಂಡ್ರೆ ಸಾಕು ಪಾತ್ರೆ ಸೌಂಡ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಈ ಮನೇಲಿ ಕೆಲ್ಸದೊಳಾಗ್ಬಿಟ್ಟಿದೀನಿ ನಾನು. ಶುರುವಾಯ್ತು ನೋಡು ನಿಮ್ಮ ಅಮ್ಮಂದು. ನಾನು ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಸಾಕು, ಅವ್ರ ಅಳಿಯ ಮಗಳು ಮೊಮ್ಮಕ್ಕಳು ಎಲ್ಲರೂ ಕರೆಸ್ತವ್ರೆ ಮನೆಗೆ. ಅವರಿಗೆ ನಿಪ್ಪಿಟ್ಟು ಕೋಡ್ಬಳೆ ಚಕ್ಲಿ ಎಲ್ಲ ಮಾಡ್ಕೊಡ್ಬೇಕಂತೆ. ನಾನೇನು ಮಾಡಲ್ಲ, ಉಪ್ಪಿಟ್ಟು ಮಾಡಿರ್ತೀನಿ, ಬೇಕಿದ್ರೆ ತಿನ್ಲಿ. ತಿಂಡಿ ತಿನ್ನಕ್ಕೆ ಎಷ್ಟು ಸಲ ಕರಿಬೇಕು ನಿಮ್ಮನ್ನ? ಬೆಳಗ್ಗೆಯಿಂದ ಸಂಜೆ ತನಕ ಫೋನಲ್ಲೇ ಮುಳುಗಿರ್ತಿರಲ್ಲ, ಎದ್ ಬಂದು ತಿಂಡಿ ತಿನ್ನಿ. ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ ನಿನಗೆ? ಮೈಕೈ ಮುಟ್ಟಕ್ ಬಂದಿದ್ಯಲ್ಲ ಇಲ್ಲಿ. ಚಿನ್ನದ ಬಳೆ ತಗೋಬಾ ಅಂತ ಹೇಳಿದೆ, ತಂದಿದ್ಯಾ? ಇಲ್ಲಿ